ನಮ್ಮ ದೇಶ ತನ್ನ ಗತಕಾಲದಲ್ಲಿ ಸಾಕಷ್ಟು ಏರಿಳಿವುಗಳನ್ನು ಕಂಡಿದೆ. ಕಾಲಕ್ಕೆ ವಿದೇಶಿ ಆಕ್ರಮಣಗಳು ಆಗ್ತಾ ಇರುವಾಗ ಅವುಗಳನ್ನು ನಿಲ್ಲಿಸಿ ಅಥವಾ ಹೊಡೆದೋಡಿಸಿ ನಮ್ಮ ಈ ಹಿಂದೂ ಸಂಸ್ಕೃತಿಯ ರಕ್ಷಣೆಯನ್ನು ಹಲವು ಮಹನೀಯರು ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಬಂದರು. ತಮಗೆ ಗೊತ್ತಿರುವ ಹಾಗೆ ಕಾಶ್ಮೀರದಲ್ಲಿ ಒಬ್ಬ ರಾಜ ಆಗಿ ಹೋದ, ರಾಜ ಲಲಿತಾದಿತ್ಯ ಪೀಠ ಅಂತ. ಅವನು ನಮ್ಮ ದೇಶದ ಸೀಮೆಯನ್ನ ರಷ್ಯಾದವರೆಗೂ ಸಹಿತ ತಗೊಂಡು ಹೋಗಿದ್ದ. ಸಮುದ್ರಗುಪ್ತ ಅಂತಕ್ಕಂಥ ಒಬ್ಬ ರಾಜ ನಮ್ಮ ದೇಶದ ಸೀಮೆಯನ್ನ ಚೀನದ ಅರ್ಧ ಭಾಗವನ್ನು ಭಾರತದಲ್ಲಿ ಸಮಾವಿಷ್ಟಗೊಳಿಸಿದ್ದ. ಪಂಜಾಬಿನ ರಾಜರಾದಂಥವರು ಅಫ್ಘಾನಿಸ್ತಾನ ಇರಾನದವರೆಗೂ ಭಾರತದ ಸೀಮೆಯನ್ನ ವಿಸ್ತರಿಸಿದ್ರು. ದಕ್ಷಿಣದಲ್ಲಿ ಕರಿಕಾಲ ಚೋಳ ಅಥವಾ ಸತ್ಯೇಂದ್ರ ಚೋಳ ಅಂತಕ್ಕಂಥ ಈ ರಾಜರು ನಮ್ಮ ದೇಶದ ಸೀಮೆಯನ್ನ ಬಾಲಿ ದ್ವೀಪದವರೆಗೂ ವಿಸ್ತರಿಸಿಕೊಂಡು ಹೋಗಿದ್ರು. ರಾವಣನ ಕಾಲದಲ್ಲಿ ಆಸ್ಟ್ರೇಲಿಯಾ ಅವನ ಅಸ್ತ್ರಾಲಯವಾಗಿತ್ತು ಅನ್ನೋದನ್ನ ನಾವ್ಯಾರೂ ಮರೀಲಿಕ್ಕಾಗೋದಿಲ್ಲ. ಆದಾಗ್ಯೂ ನಮ್ಮ ಸಂಸ್ಕೃತಿಯ ಮೇಲೆ ಸಾಕಷ್ಟು ವಿದೇಶಿ ಆಕ್ರಮಣಗಳು ನಡೀತಾ ಬಂದು, ಅದರಲ್ಲಿ ದೊಡ್ಡ ಆಕ್ರಮಣ ಮೊಘಲರದು. ಮಂಗೋಲಿಯನ್ಸ್ ಆಗಲಿ, ಅಫಘಾನ್ರಾಗಲಿ, ಕಜಾಕಿಗಳಾಗಲಿ, ತುರ್ಕಿಯವರಾಗ್ಲಿ ಸಾಕಷ್ಟು ಜನ ಆಕ್ರಮಣ ಮಾಡ್ತಾ ಬಂದರು. ದೇಶವನ್ನು ಲೂಟಿ ಮಾಡೋದ್ರ ಜೊತೆಗೆ ಅತಿಯಾದಂಥ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿ ಹಿಂದೂ ಸಂಸ್ಕೃತಿಯನ್ನ ಪೂರ್ತಿಯಾಗಿ ಧ್ವಂಸಗೊಳಿಸಿ ತಮ್ಮ ಇಸ್ಲಾಮಿಕ್ ಸಂಸ್ಕೃತಿಯನ್ನ ಇಡೀ ದೇಶದ ತುಂಬ ಮಾಡಿ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟವರು ಸಾಕಷ್ಟು ಜನ ಇದ್ದಾರೆ. ಆ ಕಾಲದಲ್ಲಿ ತುರ್ಕಿಯಲ್ಲಿ ಮುಸ್ಲಿಮರ ಸರ್ವೋಚ್ಚ ಧರ್ಮಗುರು ಇದ್ದ. ಅವನಿಗೆ ಖಲೀಫಾ ಅಂತ ಕರಿತಿದ್ರು. ಆ ಮನುಷ್ಯನ ಮಾರ್ಗದರ್ಶನದ ಕೆಳಗೆ ಕ್ರಿಸ್ತ ಶಕ 710ರಲ್ಲಿ ಮೊಹಮ್ಮದ್ ಬಿನ್ ಕಾಶಿಮ್ನನ್ನ ಹಿಡ್ಕೊಂಡು ಔರಂಗಜೇಬನವರೆಗೆ ಭಾರಿ ಅನ್ಯಾಯ ಅತ್ಯಾಚಾರಗಳನ್ನ ನಮ್ಮ ದೇಶ ಸಹಿಸ್ತಾ ಬಂತು. ಒಂದು ದೇವಾಲಯಗಳನ್ನ ಉಳಿಸ್ಲಿಲ್ಲ. ತಮ್ಗೆ ಗೊತ್ತು ನಮ್ಮ ದೇವಾಲಯಗಳು ಯಾಕೆ ಸುರಕ್ಷಿತ ಉಳಿದು ಅನ್ನೋದು ಅದನ್ನು ಮುಂದೆ ಹೇಳ್ತೇನೆ ನಾನು. ತಾವು ಉತ್ತರದಲ್ಲಿ ಹೋದ್ರಿ ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಪಂಜಾಬು, ಬಂಗಾಲು ಈ ಕಡೆ ಹೋದ್ರಿ ಅಂದ್ರ ಹಳೆ ಕಾಲದ ಒಂದು ದೇವಸ್ಥಾನಗಳು ತಮಗೆ ಸಿಗೋದಿಲ್ಲ. ಏನಿದ್ರು ಇತ್ತೀಚೆಗೆ ಕಟ್ಟಿದಂಥ ದೇವಾಲಯಗಳು. ಯಾಕೆ ಸಿಗೋದಿಲ್ಲ ಅಂದ್ರೆ ಇವೆಲ್ಲವುಗಳನ್ನ ನೆಲಸಮ ಮಾಡಿದರು ಈ ಪರಕೀಯ ಆಕ್ರಮಣಕ್ಕೆ ಹೋದ್ರು. ಈ ಜನ ರಾಜಸ್ಥಾನದಿಂದ ಕೆಳಗೆ ಬರಲಿಲ್ಲ. ಯಾಕೆ ಅಂತಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಕಾರಣ ಆಗುತ್ತೆ. ತನ್ನ ಎದೆಯನ್ನ ಕೋಟೆ ಗೋಡೆಯನ್ನಾಗಿ ಮಾಡಿ ಆ ತುರ್ಕರನ್ನ ಕೆಳಗೆ ಬಾರದಂತೆ ನೋಡಿಕೊಂಡವ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ. ಒಂದ್ ಮಾತು ಹೇಳ್ತಾನೆ ಕವಿಭೂಷಣ, काशी की कला जाती थी, मदरा की मस्जिद होती थी, यदि शोभा नहीं होता तो सबका सुन्नत हो जाती थी. ಇದರ ಅರ್ಥ, ಒಂದು ವೇಳೆ ಶಿವಾಜಿ ಬರದೇ ಇದ್ರೆ
ಕಾಶಿಯ ಕಲೆ ಹಾಳಾಗಿ ಹೋಗ್ತಿತ್ತು. ಮಥುರೆ ಪೂರ್ತಿ ಮಸೀದಿ ಆಗ್ತಾ ಇತ್ತು. ಒಂದು ವೇಳೆ ಶಿವಾಜಿ ಬರದೇ ಇದ್ರೆ ಎಲ್ಲರೂ ಸುಂತಿ ಮಾಡಿಸ್ಕೋಬೇಕಾಗಿತ್ತು. ಇದನ್ನ ಮರೀಲಿಕ್ಕಾಗೋದು. ಛತ್ರಪತಿ ಶಿವಾಜಿ ಬಂದ. ಆ ಛತ್ರಪತಿ ಶಿವಾಜಿ ಹುಟ್ಟಿದ್ದು ರಾಚಿ ಢೇರೆಯವರು ಹೇಳುವ ಪ್ರಕಾರ ಇದೇ ನಮ್ಮ ಗದಗಿನ ಹತ್ರ. ಆ ಕಾಲದಲ್ಲಿ ಅವರ ತಂದೆ ವಿಜಾಪುರದ ಆದಿಲ್ ಶಾಹಿಯಲ್ಲಿ ನೌಕರಿ ಮಾಡ್ತಾ ಇದ್ರು. ತಾಯಿ ಈ ಮಗುವಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.